ಬಳಸಬೇಕಾದ್ರೆ ಅದು ಖಾಸಗಿ ಇರ್ಬೋದು, ಸರ್ಕಾರಿ ಯಾವುದೇ ನಾಮಫಲಕಗಳಾಗ್ಬೋದು, ಕನ್ನಡವನ್ನೇ ಬಳಸಬೇಕು. ಈ ಟೋಲ್ ಪ್ಲಾಜಾದ ಏಜೆಂಟರು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ನಾನು ಇವತ್ತು ಬರೀತಾರೆ ನಾಳೆ ಬರೀತಾರೆ ಏನೋ ಒಂದು ಬರಿಬೋದೇನೋ ಅಂತ ಸುಮ್ಮನೆ ಇದ್ದೆ. ಏನು ಮಾಡಿದ್ದಾರೆ, ಎರಡನೇ ಭಾಷೆಯಾಗಿ ಕನ್ನಡ ಬಳಸಿದ್ದಾರೆ, ಪ್ರಾಥಮಿಕ ಭಾಷೆಯಲ್ಲಿ ಎರಡನೇ ಭಾಷೆ ಅಂತ ಹಾಕಿದ್ದಾರೆ. ಇದು ಸರ್ಕಾರದ ಸುತ್ತೋಲೆ ಉಲ್ಲಂಘನೆ. ಕನ್ನಡ ಭಾಷೆಯನ್ನು ಪ್ರಾಥಮಿಕವಾಗಿ ಬರಲಿಲ್ಲ ಅಂತ ಹೇಳಿದ್ರೆ 10,000 ದಂಡ ಹಾಕಬೇಕು ಅಂತ ಸುತ್ತೋಲೆ ಇದೆ. ಅವ್ರಿಗೆ ನೀವು 10,000 ದಂಡ ಹಾಕಬೇಕು. ಜೊತೆಗೆ 1 ದಿನ ಗಡುವು ಕೊಟ್ಟಿದ್ದೀವಿ. ಇವತ್ತು 24 ಗಂಟೆ ಒಳಗೆ ನಾಮಫಲಕ ಚೇಂಜ್ ಆಗಲೇಬೇಕು. ಕನ್ನಡ ನಾಮಫಲಕ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ನಾವೇ ಅದನ್ನು ಚೇಂಜ್ ಮಾಡ್ತೀವಿ. ಮುಂದೆ ಏನಾಗುತ್ತೆ ಅನಾಹುತಕ್ಕೆ ಜಿಲ್ಲಾಡಳಿತ ನಿರ್ವಹಣೆ. ಈಗ ನೀವು ಏನು ಕ್ರಮ ತಗೋತೀರಿ ಅಂತ ಹೇಳಿ ಸರ್. ಜಿಲ್ಲಾಧಿಕಾರಿಗಳ ಗಮನ ತಂದಿದ್ದು ಏನು ಸರ್ಕಾರಿ ಸುತ್ತೋಲೆ ಇದೆ ಅದ್ರ ಪ್ರಕಾರ ಕನ್ನಡನೇ ಫಸ್ಟ್ ಬರಬೇಕು, ಆ ಥರ